ಶ್ರೀಯುತ ಶ್ಯಾಮ್ ಸುಂದರ್ ಅಡಿಗ್, ಬಿಇಒ ರಾಣೆಬೆನ್ನೂರು. ಶ್ರೀಯುತರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಶಾಲೆ ಕುಮಟಾ ತಾಲೂಕು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪೂರ್ಣಗೊಳಿಸಿರುತ್ತಾರೆ. ಪದವಿ ಪೂರ್ವ ಹಾಗೂ ಪದವಿ ಶಿಕ್ಷಣವನ್ನು ಡಾಕ್ಟರ್ ಎ.ವಿ. ಬಾಳಿಗ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜು ಕುಮಟಾದಲ್ಲಿ ಪೂರ್ಣಗೊಳಿಸಿರುತ್ತಾರೆ. ಶ್ರೀಯುತರು ಕೆಪಿಎಸ್ಸಿ ಮೂಲಕ 1999ರ ಕೆಇಎಸ್ ಪ್ರೊಬೇಷನರ್ ಆಗಿದ್ದು, ಮೇ 1999ರಿಂದ 2009ರ ಸೆಪ್ಟೆಂಬರ್ವರೆಗೆ ಸರ್ಕಾರಿ ಉರ್ದು ಪ್ರೌಢಶಾಲೆ ತಿಳುವಳ್ಳಿಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿರುವುದು ಹೆಮ್ಮೆಯ ಸಂಗತಿ. 2009ರಿಂದ 2017ರ ನವೆಂಬರ್ವರೆಗೆ ಅಕ್ಷರ ದಾಸೋಹ ಕಾರ್ಯಕ್ರಮದ ಅಡಿ ಹಾವೇರಿ ತಾಲೂಕಿನ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. 2017ರ ನವೆಂಬರ್ನಲ್ಲಿ ಪದೋನ್ನತಿಗೊಂಡು ಉಪನಿರ್ದೇಶಕರ ಕಚೇರಿ ಹಾವೇರಿ ಇಲ್ಲಿ ಜಿಲ್ಲಾ ಉಪಯೋಜನಾ ಸಮನ್ವಯ ಅಧಿಕಾರಿಯಾಗಿ 6 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. 2023ರ ಆಗಸ್ಟ್ನಲ್ಲಿ ಸದರಿ ಹುದ್ದೆಯಿಂದ ವರ್ಗಾವಣೆಗೊಂಡು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಹಾವೇರಿಯಲ್ಲಿ ಹಿರಿಯ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಶ್ರೀಯುತರು ಪ್ರಸ್ತುತ ರಾಣೆಬೆನ್ನೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಕಳೆದ 6 ತಿಂಗಳಿನಿಂದ ಕಾರ್ಯನಿರ್ವಹಿಸುತ್ತಿರುವುದು ನಮ್ಮೆಲ್ಲರ ಭಾಗ್ಯ. ಇದೀಗ ಶ್ರೀಯುತರ ನುಡಿಮುತ್ತುಗಳನ್ನು ಆಲಿಸುವ ಶುಭ ಸಂದರ್ಭ. ಶ್ರೀಯುತ ಶ್ಯಾಮ್ ಸುಂದರ್ ಅಡಿಗ್ರವರು ಸಭೆಯನ್ನುದ್ದೇಶಿಸಿ ಹಿತನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಶಿಕ್ಷಣ ಸಂಸ್ಥೆ ಇದಾಗಿದೆ. ಹೀಗಾಗಿ 10ನೇ ತರಗತಿಯ ತನಕ ICSE ಹಾಗೂ CBSEಯನ್ನ ಇಲ್ಲಿ ಬೋಧನೆ ಮಾಡಲಾಗ್ತದೆ. ನಮಗೆ ಇರ್ತಕ್ಕಂಥದ್ದು ಒಂದೇ ಒಂದು ಕೊರತೆಯಾಗಿತ್ತು. ಆ ಕೊರತೆಯನ್ನು ಸಹಿತವಾಗಿ ಬಹುಶಃ ಅವರೇ ಅದನ್ನು ತಮ್ಮ ಮುಂದೆ ಪ್ರಕಟಪಡಿಸ್ತಾರೆ. ಹೀಗಾಗಿ ನಾವು ನಮ್ಮ ಮುಂದಿನ ವ್ಯಾಸಂಗಕ್ಕಾಗಿ ಫಸ್ಟ್ PUC ಹಾಗೂ ಸೆಕೆಂಡ್ PUCಗಾಗಿ ನಾವು ಹುಬ್ಬಳ್ಳಿಗೋ, ದಾವಣಗೆರೆಗೋ, ಶಿವಮೊಗ್ಗಕ್ಕೋ, ಮಂಗಳೂರಿಗೋ ಅಥವಾ ಮೂಡುಬಿದ್ರೆಗೋ ಎಲ್ಲಿಗೋ ನಮ್ಮ ಮಕ್ಕಳನ್ನು ಕಳಿಸಿ ನಾವು ಅಲ್ಲಿ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಿದ್ದೆವು. ಬಹುಶಃ ಆ ಕಷ್ಟ ನಿವಾರಣೆ ಆಗ್ತದೆ. ಹಲವು ಪ್ರಥಮಗಳಿಗೆ ಕಾರಣೀಭೂತರಾಗಿರ್ತಕ್ಕಂತಹ ಸುರೇಶ್ ಸಿಟಿರವರು ತಮ್ಮ ತಂಡದೊಂದಿಗೆ, ತಮ್ಮ ಕುಟುಂಬದೊಂದಿಗೆ ಅವರು ಈ ಕೆಲಸವನ್ನು ಸಹಿತವಾಗಿ ನಿಮಗೆ ಮಾಡಿಕೊಡ್ತಾರೆ. ಬಹುಶಃ ನಾವು ಇನ್ನು ಮುಂದೆ ನಮ್ಮ ಮಕ್ಕಳನ್ನು ಕರ್ಕೊಂಡು ಎಲ್ಲಿಯೂ ಕೂಡ ಅಲದಾಡಬೇಕಾಗಿರ್ತಕ್ಕಂತಹ ಪ್ರಮೇಯ ನಮಗೆ ಬಂದು ಒದಗುವುದಿಲ್ಲ ಅಂತ ಹೇಳ್ತಕ್ಕಂತಹ ಆಶಾಭಾವನೆಯನ್ನು ಸಹಿತವಾಗಿ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೇನೆ. ಹೀಗಾಗಿ ಒಂದೇ ಒಂದು ನಮ್ಮ ಪಾಲಕರಲ್ಲಿ ವಿನಂತಿ, ಮಕ್ಕಳು ಅವರವರ ಸಾಮರ್ಥ್ಯಕ್ಕನುಗುಣವಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಹೀಗಾಗಿ ನಾವು ಅಂಕಗಳ ಹಿಂದೆ ಓಡಬೇಕಾಗಿರ್ತಕ್ಕಂತಹ ಪ್ರಮೇಯ ಇಲ್ಲ. ಯಾಕೆ ಅವು ತನ್ನ ಪ್ರಾಮುಖ್ಯತೆಯನ್ನು ಇವತ್ತಿನ ದಿನಮಾನದಲ್ಲಿ ಕಳ್ಕೊಳ್ತಾ ಇದೆ. ಅಂಕಗಳು ಆ ವಿದ್ಯಾರ್ಥಿಯನ್ನು ಇನ್ನೊಬ್ಬ ವಿದ್ಯಾರ್ಥಿಯೊಂದಿಗೆ ತುಲನೆ ಮಾಡ್ತಾ, ಅವನ ಮಕ್ಕಳೊಟ್ಟಿಗೆ ನಮ್ಮ ಮಕ್ಕಳನ್ನು ತೂಗ್ತಾ ತುಲನೆ ಮಾಡ್ತಕ್ಕಂತಹ ದಿನಮಾನ ಹೋಗಿದೆ. ಖಂಡಿತ ಅದನ್ನು ನೀವು ಮಾಡೋದು ಬೇಡ. ನಮಗೆ ಅಂಕಗಳು ಮುಖ್ಯವಲ್ಲ. ನಮಗೇನು ಅಂತಂದರೆ ಆ ಮಗು ಆ ವಯೋಮಾನದಲ್ಲಿ ಸಾಧಿಸಬೇಕಾಗಿರ್ತಕ್ಕಂತಹ ಸಾಮರ್ಥ್ಯವನ್ನು ಗಳಿಸ್ಕೊಳ್ತಾ ಇದ್ದಾನ, ಹೇಗೆ ಕಲ್ತ್ಕೊಂಡಿರ್ತಕ್ಕಂತಹ ವಿಷಯಾಂಶಗಳಿಂದ ಅದನ್ನು ತನ್ನ ಜೀವನಕ್ಕೆ ಯಾವ ರೀತಿಯಾಗಿ ಉಪಯೋಗ ಮಾಡಿಕೊಳ್ತಾ ಇದ್ದಾನೆ, ಇಂತಹ ಶಿಕ್ಷಣ ನಮ್ಮ ಮಕ್ಕಳಿಗೆ ಸಿಗ್ತಾ ಇದೆಯಾ ಇಲ್ವಾ ಅಂತ ಹೇಳ್ತಕ್ಕಂಥದ್ದನ್ನು ತಾವು ತಮ್ಮ ಪಾಲಕರ ಸಭೆಯಲ್ಲಿ ಶಾಲೆಗೆ ಬಂದಾಗ ಆ ಬೋಧಕ ವರ್ಗದೊಂದಿಗೆ ಸಮಾಲೋಚಿಸಿ ತಮ್ಮ ಮಗುವಿನ ಒಂದು ಶಿಕ್ಷಣದ ಒಂದು ಅದನ್ನು ಅರಿವನ್ನು ಮೂಡಿಸ್ಕೊಳ್ಬೇಕಾಗ್ತದೆ. ಇದೇ ಒಂದು ನನ್ನ ಈ ವಿನಂತಿಯನ್ನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಅದ್ಭುತವಾಗಿರ್ತಕ್ಕಂತಹ ಸಂಸ್ಥೆ, ಒಳ್ಳೆಯ ತಾವೆಲ್ಲ ಅತ್ಯಂತ ಯೋಜಿತವಾಗಿರುವಂತಹ ಕೈಂಕರ್ಯ ಕೆಲಸವನ್ನು ಮಾಡಿದ್ದೀರಿ. ತಮ್ಮ ಮಕ್ಕಳನ್ನ ಈ ಶಿಕ್ಷಣ ಸಂಸ್ಥೆಗೆ ಪ್ರವೇಶವನ್ನು ದೊರಕಿಸುವುದರ ಮುಖಾಂತರ ಒಂದು ಒಳ್ಳೆಯ ಮಗುವಿಗೆ ಬೇಕಾಗಿರ್ತಕ್ಕಂತಹ ನೈತಿಕ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂತಹ ಅತ್ಯಂತ ಸುಸಂಸ್ಕೃತವಾಗಿರ್ತಕ್ಕಂತಹ ಸಂಸ್ಕೃತಿಯ ಎಲ್ಲ ಆಯಾಮಗಳನ್ನು ಒಳಗೊಂಡಿರ್ತಕ್ಕಂತಹ ಶಿಕ್ಷಣ ಈ ಸಂಸ್ಥೆಯಲ್ಲಿ ಸಿಗ್ತಾ ಇದೆ. ಯಾಕೆಂದರೆ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥ ಹಲವಾರು ಬಾರಿ ನಾವು ಕೇಳ್ತೇವೆ, ನಮ್ಮ ನೈತಿಕ ಮೌಲ್ಯದ ಅಧಪತನಕ್ಕೆ ನಾವು ಹೋಗ್ತಾ ಇದ್ದೇವೆ. ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ಶಿಕ್ಷಣ ನೈತಿಕ ಮೌಲ್ಯವನ್ನು ಒಳಗೊಂಡಿರ್ತಕ್ಕಂತಹ ಶಿಕ್ಷಣ, ಸಂಸ್ಕಾರವನ್ನು ನಾವು ಒಡಮೂಡಿಸಬೇಕಾಗಿದೆ. ಆ ಎಲ್ಲ ಸಂಸ್ಕಾರವನ್ನು ಮೂಡಿಸ್ತಕ್ಕಂತಹ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂತಹ ನೈತಿಕ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂತಹ ಎಲ್ಲ ಆಯಾಮಗಳಿಂದ ಅಗತ್ಯವಾಗಿರ್ತಕ್ಕಂತಹ ಒಂದು ಮಗುವನ್ನು ರೂಪಿಸಬೇಕಾಗಿರ್ತಕ್ಕಂತಹ ಶಿಕ್ಷಣ ಈ ಸಂಸ್ಥೆಯಲ್ಲಿ ಬಿತ್ತರವಾಗ್ತಾ ಇದೆ, ಸಿಗುತ್ತಾ ಇದೆ. ಅದಕ್ಕಾಗಿಯೇ ಅವರು 138 ಸಿಬ್ಬಂದಿಗಳೊಂದಿಗೆ ತಮ್ಮ ತಂಡ ಇಡೀ ನಮ್ಮ ಕುಟುಂಬವನ್ನೇ ಈ ಒಂದು ಶಿಕ್ಷಣ ಸಂಸ್ಥೆಯ ಒಳತಿಗಾಗಿ, ಪ್ರಗತಿಗಾಗಿ ತಮ್ಮನ್ನು ಮುಡಿಪಾಗಿಟ್ಟಿದ್ದಾರೆ. ಸೊ ಅವರ ಶ್ರಮ ಸಾರ್ಥಕವಾಗ್ತಾ ಇದೆ. ಇನ್ನು ಬರ್ತಕ್ಕಂತಹ ದಿನಗಳೂ ಸಹಿತವಾಗಿ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಹಾಗೂ ಈ ಸಂಸ್ಥೆಯನ್ನು ಬೆಳೆಸ್ತಕ್ಕಂತಹ ಒಂದು ಶಕ್ತಿ ದೇವರವರಿಗೆ ದಯಪಾಲಿಸಲಿ ಅಂತ ಹೇಳ್ತಕ್ಕಂತಹ ನನ್ನ ಪ್ರಾರ್ಥನೆಯನ್ನು ಆ ವಿಘ್ನೇಶನಲ್ಲಿ ಮಾಡಿಕೊಳ್ತಾ, ನಾನು ಕೆಲ ವಿಚಾರಗಳನ್ನು ವ್ಯಕ್ತಪಡಿಸಲಿಕ್ಕೆ ಸಿಕ್ಕಂತಹ ಈ ಒಂದು ಅವಕಾಶಕ್ಕೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
opening words. To move further, I request the President, the Vice President, Professor S.N. Kattimani sir, along with Srimati Shantamma, Mr. Maltesh Aike, Mr. Basavaraj NT, Mr. Raghavendra Aike, along with all the trustee members to felicitate Shri Shyam Sundar Adiga sir. Are the world for children, not to overlook that they are here, joined by the wonderful parents who have raised the best students this school possesses. With immense admiration and affection, let us hear the words of guest parents. Now it's time to felicitate the guest parents who are with us. I request Dr. Suresh City and Mrs. Lalita Suresh to felicitate Mrs. Sujata H and Mr. Vishwanath Ayya. Mrs. Rashmi Patil and Mr. Baswagowda G. Patil. Mr. Maltesh Aike and Mrs. Shilpa MK to felicitate Mrs. Nandita Billal and Mr. Parishram Basappa Billal. Honor. Now I request Mr. Nagaraj SK and Mrs. Geeta NK to felicitate Mrs. Purti and Mr. Sunil Kulkarni. Shantamma, Mr. Raghavendra IK and Mrs. Rupa RK to felicitate Mrs. Geeta and Mr. Ramesh Rangananavar. To felicitate Mrs. Geeta and Mr. Ramesh Rangananavar. I request Mr. Akash to give ma'am a sapling.